ಏನು ನಾವು ಸಾಂಕೇತಿಕವಾಗಿ ತಹಸೀಲ್ದಾರ್ ಮೇಡಮ್ ಅವರಿಗೆ ಒಂದು ಮೆಮೊರಂಡಮ್ ಕೊಡಕ್ಕೆ ಬಂದ್ವಿ. ಕಾರಣ ಏನಂದ್ರೆ ನಿನ್ನೆ ನಮ್ಮ ಅಭಿವೃದ್ಧಿ ಅಧಿಕಾರರು ಜನಪ್ರಿಯ ಶಾಸಕ ನಂಜೇಗೌಡನವರು ಈ ತಾಲೂಕಲ್ಲಿ ಮಾಡ್ತಾ ಇರೋ ಅಭಿವೃದ್ಧಿಗಳನ್ನ ಸಹಿಸಲಾರದೆ ಇನ್ನು ಕೆಲವರು ಬಿಜೆಪಿ ಮತ್ತು JDS ಕೆಲವು ಮುಖಂಡರುಗಳು ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಮನವಿ ಸಲ್ಲಿಸಿದ್ರು. ನಾವೆಲ್ಲ ಅದನ್ನ ನೋಡಿದ್ವಿ. ನಮ್ಮ ಶಾಸಕರು ನಾವು ಅಭಿವೃದ್ಧಿಯಲ್ಲಿ ತೋರ್ಸೋಣ ಆ ಥರ ಏನು ನೀವು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರು. ಇಲ್ಲಣ್ಣ, ನಾವು ಒಂದು ಮನವಿ ಕೊಡ್ತೀವಿ. ನಿಮ್ಮ ಅಭಿವೃದ್ಧಿ ಕೆಲಸಗಳು ಶಾಶ್ವತವಾಗಿ ಈ ತಾಲೂಕಲ್ಲಿ ಗುರುತುವಾದಂಥ ಕೆಲಸಗಳು ಮಾಡಿದ್ದೀರಿ ನೀವು. ಅದಕ್ಕಾಗಿ ನಾವು ಒಂದು ಮನವಿ ಸಲ್ಲಿಸ್ತೀವಿ ಅಂತ ಹೇಳಿದ್ವಿ. ಬೇಡ ಅಂತ ಹೇಳಿದ್ರು ಅವರು. ನಾವು ಹೇಳೋದಿಷ್ಟೇ, ನಿಮ್ಮ ಮುಖಾಂತರ ಈ ತಾಲೂಕಲ್ಲಿ ಯಾವಾಗಲೂ ಕಂಡರಿದಂಥ ಕೆಲಸಗಳಾಗ್ತಾ ಇದ್ದಾವೆ. ಸುಮಾರು 2,500 ಕೋಟಿಯಷ್ಟು ಅನುದಾನ ತಂದು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ, ಮಂತ್ರಿಗಳ ಹತ್ರ ಅಷ್ಟೊಂದು ಸಲೀಸಲ್ಲ. ನಿಮಗೆಲ್ಲ ಗೊತ್ತಿದೆ ಫಂಡ್ಸ್ ತರೋದು. ನಾನು ಈ ತಾಲೂಕಲ್ಲಿ ಹುಟ್ಟಿದ್ದೀನಿ, ಏನಾದರೂ ಈ ತಾಲೂಕು ಒಂದು ಸಾಧನೆ ಮಾಡಬೇಕು ಅಂತೇಳಿ ಅವರು ಪಣ ತೊಟ್ಟು ರಾತ್ರಿ ಆಗಲೂ ಕೆಲಸ ಮಾಡಿ ಒಂದು ಬ್ಲೂ ಪ್ರಿಂಟ್ನ ತಯಾರು ಮಾಡಿಕೊಂಡು ಹೋಬಳಿಯಲ್ಲಿ ಹಂತದಲ್ಲಿ ಏನೇನು ಮಾಡಬೇಕು ಇವತ್ತು ನಾನು ಹೇಳ್ತೀನಿ ನಿಮ್ಮ ಮುಖಾಂತರ. ಟೇಕಲ್ ಹೋಬಳಿಯಲ್ಲಿ ನಾನು ಹುಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಮಾರು 40 ಎಕರೆ ಗೋಮಳ ಜಮೀನ ಟೇಕಲ್ ಹೊಂದ್ಕೊಂಡ ಇರೋಂಥ ಜಾಗನ ಅವರು ರೈತ ಸಂಪರ್ಕ ಕೇಂದ್ರಕ್ಕೆ 2 ಎಕರೆ, ನಾಡ್ ಕಚೇರಿಗೆ 2. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಎಕರೆ ಅಂಬೇಡ್ಕರ್ ಭವನಕ್ಕೆ 2 ಎಕರೆ, ITI ಕಾಲೇಜ್ಗೆ 5 ಎಕರೆ, ಇದು ಕಾರ್ಮಿಕರ ಭವನಕ್ಕೆ 5 ಎಕರೆ, ಈ ಥರ ಎಲ್ಲ ಜಮೀನುಗಳು ಕೊಟ್ಟು ಇನ್ನೊಂದು ವರ್ಷದಲ್ಲಿ ಎಲ್ಲ ಬಿಲ್ಡಿಂಗ್ಗಳು ಕಂಪ್ಲೀಟ್ ಆಗ್ತದೆ. ಒಂದು ಹೋಬಳಿ ಆಯ್ತಾ. ಮಾಸ್ತಿಯಲ್ಲಿ ವೆಂಕಟೇಶ ಅಯ್ಯಂಗಾರ್ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಯಾವುದರ ಎಲ್ಲೇನ ಸ್ಟೇಟಲ್ಲಿ, ರಾಜ್ಯದಲ್ಲಿ, ಜಿಲ್ಲೆಯಲ್ಲಾಗಲಿ ಹೋಬಳಿ ಹೆಡ್ ಕ್ವಾರ್ಟರ್ ಬಸ್ ಸ್ಟ್ಯಾಂಡ್ ಇದೆಯಾ? ಇದು ಅಭಿವೃದ್ಧಿ ಅಲ್ವಾ? ಮತ್ತು ಇದು ವೆಂಕಟೇಶ ಅಯ್ಯಂಗಾರ್ ಶಾಲೆ, ವಸತಿ ಶಾಲೆ 25 ಕೋಟಿ ರೂಪಾಯಿ ತಂದರು. ಅದಕ್ಕೆ ಪೂರ್ತಿ ಕೆಲಸ ಆಗಿದೆ. ಅಭಿವೃದ್ಧಿ ಕೆಲಸ ಅಲ್ವಾ? ನಿಮಗೆ ಕನ್ಸಲ್ವಾ? ಮತ್ತು ಇಲ್ಲಿ ಸಿಟಿಯಲ್ಲಿ, ಈ ನಗರದಲ್ಲಿ ಒಂದು ಪ್ಲೇ ಓವರ್ ಅಂತ ಒಂದು ಜನಗಳಲ್ಲಿ ಒಂದು ಇದು ಮಾಡಿಬಿಟ್ಟಿದ್ದಾರೆ. ಪ್ಲೇ ಓವರ್ ಎಲ್ಲಿ ಬೆಂಗಳೂರಲ್ಲಿ ಪ್ಲೇ ಓವರ್ ಇಲ್ವಾ? ಏನಿದೆ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅಂತ ಒಂದು ಸುಳ್ಳು ಮಾಹಿತಿನ ಹಬ್ಬಿಸ್ಬಿಟ್ಟಿದ್ದಾರೆ. ಅದಕ್ಕೆ ಶಾಸಕರು ಏನು ಮಾಡಿದ್ದಾರೆ, ಹೌದು ಪ್ಲೇ ಓವರ್ ಸ್ಯಾಂಕ್ಷನ್ ಆಯಿತು, ಟೆಂಡರ್ ಆಯಿತು, ಎಲ್ಲ ವರ್ಕ್ ಆರ್ಡರ್ ಆಯಿತು, ಕೆಲಸ ಸ್ಟಾರ್ಟ್ ಮಾಡಬೇಕು. ಅವ್ರಿಗೂ ಬುದ್ಧಿ ಇದೆ. ಜನ ಓಟ್ ಹಾಕಿ ಗೆಲ್ಲಿಸಿದ್ದಾರೆ, ನಾಲೆಡ್ಜ್ ಇದೆ. ನಂಜೇಗೌಡನವರು ಅದನ್ನೇನು ಮಾಡಿದ್ರು, ಏನು ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಎಷ್ಟು ಅಗಲ ಇದೆ, ಬ್ಲೂ ಪ್ರಿಂಟ್ ತರಿಸ್ಕೊಂಡ್ರು, ಪ್ಲಾನ್ ತರಿಸ್ಕೊಂಡ್ರು. ಇದು ಇಷ್ಟು ಮಾಡಿದರೆ ನಾವು ಯಾರ್ಯಾರು ತೊಂದರೆ ಆಗುತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಮತ್ತೆ ಇನ್ನೊಂದು ಬ್ಲೂ ಪ್ರಿಂಟ್ ತರಿಸಿದ್ರು. ಈ ಮೂರನೇದು ನಿನ್ನೆ ಒಂದು ಬ್ಲೂ ಪ್ರಿಂಟ್ ತರಿಸಿದ್ದಾರೆ. ನಿನ್ನೆ ಇದು ಇವರು ಪ್ರೊಟೆಸ್ಟ್ ಮಾಡ್ತಾರಂತೆ ಗೊತ್ತಿಲ್ಲ. ನಿನ್ನೆ ಇಂಜಿನಿಯರ್ಗಳನ್ನ ಅಫಿಷಿಯಲ್ಸ್ನ ಕರೆಸ್ಕೊಂಡು ಬ್ಲೂ ಪ್ರಿಂಟ್ ತರಿಸಿ ಯಾವುದು ಬಿಲ್ಡಿಂಗ್ಗಳಿಗೆ ಏನು ತೊಂದರೆ ಆಗ್ದಿರ ಅಂತ ನಾವು ಫ್ಲೇವರ್ ಮಾಡಬೇಕಪ್ಪ, ಸಾರ್ವಜನಿಕರಿಗೆ ನಾವು ತೊಂದರೆ ಕೊಡಬಾರ್ದು ಅಂತೇಳಿ ಅವರು ಮನಸ್ಥಿತಿ, ಅವ್ರ ಇಚ್ಛಾಶಕ್ತಿ ತುಂಬ ಚೆನ್ನಾಗಿದೆ. ಈ ಫ್ಲೇ ಓವರ್ ಮಾಡೋದಕ್ಕೆ ಒಂದು 10 ಬಾರಿ ನಗರದಲ್ಲಿ ಸಾರ್ವಜನಿಕರನ್ನ ಕರೆಸಿ ಸಭೆಗಳು ಮಾಡಿ ಏನು ಮಾಡಬೇಕು, ಯಾವ ಥರ ಮಾಡಬೇಕು, ಸಾರ್ವಜನಿಕರಿಗೆ ತೊಂದರೆ ಆಗದಿರೋ ಥರ ನಾವು ಏನು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಯಾರಿಗೂ ತೊಂದರೆ ಆಗಲ್ಲ. ಅವ್ರ ಮನುಷ್ಯಗಳಿಗೆ ಮಾತ್ರ ತೊಂದರೆ ಆಗ್ತದೆ. ಬಸ್ ಸ್ಟ್ಯಾಂಡು ಇವತ್ತು ಆಗ್ತಾ ಇದೆ, ಫ್ಲೈ ಓವರ್ ಆಗ್ತದೆ. ಮತ್ತು ಆಸ್ಪತ್ರೆ ಬ್ರಿಟಿಷ್ ಕಾಲದಲ್ಲಿರೋ ಹಾಸ್ಪಿಟ್ಲ್ ಇತ್ತು, ಅದನ್ನ 10 ಎಕರೆ ಜಾಗನ ಮಂಜೂರು ಮಾಡಿಸಿ 41 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಟೆಂಡರ್ಗೆ ಹೋಗಿದೆ. ಅಭಿವೃದ್ಧಿ ಅಲ್ವಾ ಇದು? ಅಭಿವೃದ್ಧಿ ನೋಡಿ ಹೊಟ್ಟೆ ಕಿಚ್ಚ. ಎಲೆಕ್ಷನ್ ಬರಲಿ, ಎಲೆಕ್ಷನ್ ನಿಮ್ಮ ಪಾಡಿಗೆ ನೀವು ಮಾಡಿರಿ, ನಮ್ಮ ಪಾಡಿಗೆ ನಾವು ಮಾಡ್ತೀರಿ. ಎಲೆಕ್ಷನಲ್ಲಿ ಮಾಡ್ಕೊಳ್ಳೋಣ. ಅಭಿವೃದ್ಧಿ ಕೆಲಸಕ್ಕೆ ನೀವು ಯಾರು ಅಡ್ಡ ಹಾಕೋಕ್ಕಾಗಲ್ಲ. ಅಡ್ಡ ಹಾಕಿದ್ರು ಅವ್ರು ನಿಲ್ಲಿಸೋದು ಇಲ್ಲ. ಸ್ಟ್ರಾಂಗ್ ಇದ್ದಾರೆ ನಮ್ಮ ನಂಜೇಗೌಡರ ಮೇಲೆ. ಮತ್ತೆ ಒಬ್ಬರು ನಿನ್ನೆ ನಾಯಕರು ನಾನು ಇದರಲ್ಲಿ ನೋಡಿದೆ ಟಿವಿಯಲ್ಲಿ, ಇವರು ಜಿಲ್ಲಾ ನಾಯಕರು ಅಂತ. ಹೌದು, ನಮ್ಮ ತಾಲೂಕಿನ ಪರವಾಗಿ, ನಮ್ಮ ಪರವಾಗಿ ಜಿಲ್ಲಾ ನಾಯಕರೇ ಅವರು. ಯಾವುದ್ರಲ್ಲಿ ಕಡಿಮೆ ಇದ್ದಾರೆ ಅಭಿವೃದ್ಧಿ ಮಾಡೋದ್ರಲ್ಲಿ? ಏನು ಕಡಿಮೆ ಮಾಡಿದ್ದಾರೆ? ನಮಗೆ ಸಿ ಬೈರೇಗೌಡರು ಬಿಟ್ಟರೆ ಈ ಜಿಲ್ಲೆಯಲ್ಲಿ ಅವರೇ ಜಿಲ್ಲಾ ನಾಯಕರು ಅಂತ ನಾವು ಹೇಳ್ತೀವಿ. ನಾವು ನಮ್ಮ ವೈಯಕ್ತಿಕವಾಗಿ ನಮ್ಮ ತಾಲೂಕು ಪರವಾಗಿ ನಾವು ಹೇಳ್ತೀವಿ, ಯಾಕಂದರೆ ಕೆಲಸಕ್ಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಹೌದು, ಜಿಲ್ಲಾ ನಾಯಕರೇ ನಮ್ಮ ನಂಜೇಗೌಡರು, ನಮ್ಮ MLA ಜಿಲ್ಲಾ ನಾಯಕರೇ. ನಾವು ಹೇಳ್ತೀವಿ, ಧೈರ್ಯವಾಗಿ ಹೇಳ್ತೀವಿ. ಎಲ್ಲಾದರೂ ಏನಾದರೂ ಅಭಿವೃದ್ಧಿ ಮಾಡಲಿಲ್ಲ, ಅವ್ರ ಪಾಡಿಗೆ ಅವರು ಶಾಸಕರಾಗಿ ಸರ್ಕಾರ ಇದೆ ಓಡಾಡ್ತಾ ಇದ್ರೆ ಹೇಳ್ಬೋದು, ಇಲ್ಲಪ್ಪ ಏನು ಸರ್ಕಾರ ಇದೆ, ಏನು ಕೆಲಸ ಮಾಡಿದ್ದೀರಿ ನೀವು, ಎಲ್ಲಿಗೂ ಅಂಕಿಅಂಶಗಳು. ಆಮೇಲೆ ನಾನು ಹೇಳೋದು ನಿಮ್ಮ ಮುಖಾಂತರ, ಅಂಕಿಅಂಶಗಳು ತಗೊಳ್ರಿ. ಆ ಇಲಾಖೆ ಅವರು ಏನು MLA ಅವರು ಭಾಷಣಗಳಲ್ಲಿ ಹೇಳ್ತಾರೋ, ನಿಮ್ಮ ಮೀಡಿಯಾಗೆ ಹೇಳ್ತಾರೋ, ಅಂಕಿಅಂಶಗಳು ತಗೊಳ್ರಿ. ನಿಜಾನ ಸುಳ್ಳ? ಸರ್, ನಾನು ಹೇಳೋದು, ಈಗ ಇದು ಗೌರ್ಮೆಂಟು ಅದನ್ನು ಒಂದು ಪ್ಲಾನ್ ಮಾಡಿದ್ದಾರೆ, ಸರ್ಕಾರದಲ್ಲಿ ಪ್ಲಾನ್ ಮಾಡಿ. ಇದರಿಂದ ಏರ್ಪೋರ್ಟಿಂದ ವಿಜಯಪುರದಿಂದ ವೇಮಗಲ್ಲಿಂದ ಮಾಲೂರಿಂದ ಹೊಸೂರಿಗೆ ಒಂದು ಪ್ಲಾನ್ ಮಾಡಿದ್ದಾರೆ. ಅವರು ಸರ್ಕಾರ ಇಚ್ಛಾಶಕ್ತಿ ಇಲ್ದಿರ
ಈ ಟ್ರಾಫಿಕ್ನ ಕಂಟ್ರೋಲ್ ಮಾಡ್ಬೇಕು, ಯಾವ ಥರ ಮಾಡಬೇಕು, ರಿಂಗ್ ರೋಡ್ ಮಾಡಬೇಕಾ, ಪ್ಲೇ ಓವರ್ ಮಾಡಬೇಕಾ, 4 ಪಥ ಮಾಡಬೇಕಾ, 6 ಪಥ ಮಾಡಬೇಕಂತ ನಾವು ಡಿಸೈಡ್ ಮಾಡೋದಲ್ಲ. ನಮ್ಮ ಶಾಸಕರು ಮನವಿ ಕೊಟ್ಟು ಅವ್ರ ಹತ್ರ ಓಡಾಡಿದ್ದಾರೆ. ಪ್ಲೇ ಓವರ್ ಮಾಡಿ ಚೆನ್ನಾಗಿರುತ್ತಾ, ರಿಂಗ್ ರೋಡ್ ಮಾಡಿ ಚೆನ್ನಾಗಿರುತ್ತಾ ಅಂತ ಅವ್ರು ಡಿಸೈಡ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ರಿಂಗ್ ರಸ್ತೆನೂ ಮಾಡ್ತಾರೆ. ಈಗಾಗಲೇ ನೀವು ಅಂದ್ಕೊಂಡಷ್ಟು ಇದಿಲ್ಲ, ರಿಂಗ್ ರಸ್ತೆ ಮಾಡೋದಕ್ಕೂ ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ಅದು ನನ್ನ ಪ್ರಕಾರ ಇನ್ನೊಂದು 2-3 ತಿಂಗಳೊಳಗಡೆ ರಿಂಗ್ ರಸ್ತೆನೂ ಒಂದು ಅರ್ಧ ಭಾಗ ಮಾಡೋದಕ್ಕೆ ಪ್ಲಾನು ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಯಾವ ಥರ ರಾತ್ರಿ ಆಗಲು ಅವರು ಸರ್ಕಾರ ಇದೆ, ಏನಾದರೂ ಒಂದು ಲೈಫ್ ಲಾಂಗು ನನ್ನ ಹೆಸರು ಇರಬೇಕು ಈ ತಾಲೂಕಲ್ಲಿ ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸಗಳ ಅಭಿವೃದ್ಧಿ ಪರವಾಗಿ ತಾವೆಲ್ಲರೂ ನಾನು ಹೇಳೋದು JDS ಮತ್ತು BJP ಮುಖಂಡರಿಗೆ, ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡಬೇಡ್ರಿ. ರಾಜಕೀಯ ಬಂದಾಗ ರಾಜಕೀಯ ಮಾಡ್ಕೊಂಡು